ದಯವಿಟ್ಟು ಮುಖ್ಯಮಂತ್ರಿಗಳು ಇತ್ತ ಗಮನ ಹರಿಸಲೇಬೇಕಾಗುತ್ತೆ. DK ಶಿವಕುಮಾರ್ ಅವರು KPSCಯಲ್ಲಿ ನಡೆದಂತಹ ಒಂದು ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರದ ನಡುವೆ ಅಭ್ಯರ್ಥಿಗಳು ದೂರು ಕೊಡ್ಲಿಕ್ಕೂ ಹಿಂದೆ ಮುಂದೆ ನೋಡುವಂತಹ ಒಂದು ಪರಿಸ್ಥಿತಿ. ಬೆಳಗ್ಗೆನೂ ಧೈರ್ಯವಾಗಿ ಮಾತಾಡಿದ್ರು. ಆ ಧೈರ್ಯ ಯಾಕೆ ಬಂತು ಅಂದ್ರೆ ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಒಂದು ಕಾರಣಕ್ಕೆ ಆ ಧೈರ್ಯ ಬಂತು. ಆ ಧೈರ್ಯವಾಗಿ ಮಾತಾಡಿದ್ರು ಮಾಧ್ಯಮಗಳ ಮುಂದೆ. ನಮ್ಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಒಂದು ಕಿಚ್ಚು ಅವರನ್ನ ಹೀಗೆಲ್ಲ ಮಾತಾಡಿಸ್ತು. ಆದರೆ ಸಂಜೆ ಹೊತ್ತಿಗೆ ಅವರಿಗೆ ಆತಂಕ, ಏನಾಗುತ್ತೋ ಏನೋ ನಾಳೆ ಬೆಳಗ್ಗೆ ಆದರೆ, ಯಾರು ಪ್ರೆಷರ್ ತರ್ತಾರೋ, ಯಾರು ಒತ್ತಡ ತರ್ತಾರೋ ಅಂತ. ಇದು ರಾಜ್ಯ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ತರುವಂತಹ ಒಂದಷ್ಟು ಪ್ರಯತ್ನಗಳಾಗಬಹುದು. ಇಂಥ ಬೆಳವಣಿಗೆಗಳಾದಾಗ ಖಂಡಿತವಾಗ್ಲೂ ಕೂಡ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೆ ಸಾರ್ವಜನಿಕರು, ಪ್ರಜ್ಞಾವಂತ ನಾಗರಿಕರು. ಹಾಗಾಗಿ ಮುಖ್ಯಮಂತ್ರಿಗಳಿತ್ತ ಗಮನ ಹರಿಸಲೇಬೇಕಾಗುತ್ತೆ DK ಶಿವಕುಮಾರ್ ಅವರು. ಇಂಥ ಒಂದು ಭ್ರಷ್ಟ ವ್ಯವಸ್ಥೆ ಇವತ್ತು ಅಭ್ಯರ್ಥಿಗಳನ್ನು ಯಾವ ರೀತಿ ಪಾತಾಳಕ್ಕೆ ತಳ್ಳುತ್ತಾ ಇದೆ, ಅವರ ಆತ್ಮವಿಶ್ವಾಸವನ್ನ ಯಾವ ರೀತಿ ಕಸಿದುಕೊಳ್ತಾ ಇದೆ. KPSC ಪರೀಕ್ಷೆ ಬರೀಬೇಕು ಅಂತಂದ್ರೆ ಅದು ಭ್ರಷ್ಟಾಚಾರದ ಕೂಪ ಅಂದ್ರೆ ಯಾರೇ ಬರ್ತಾರೆ, ಯಾರು ಪರೀಕ್ಷೆಯನ್ನು ತಗೊಳ್ಳೋದಕ್ಕೆ ಅಂಥ ರಿಸ್ಕನ್ನು ಯಾಕೆ ತಗೋತಾರೆ? ಅಂಥ ಒಂದು ಮನಸ್ಥಿತಿ ಹೇಗೆ ಬರುತ್ತೆ? ನಾವು ಪರೀಕ್ಷೆಯಲ್ಲಿ ಪಾಸ್ ಆಗ್ತೀವಿ, ನಾವು ಉನ್ನತವಾದಂಥ ಸ್ಥಾನಕ್ಕೆ ಹೋಗಬೇಕು ಅಂತಂದ್ರೆ ಇದು ಅಗತ್ಯ ಅನ್ನುವಂಥದ್ದನ್ನು ಹೇಗೆ ಮನಗಾಣೋದಕ್ಕೆ ಸಾಧ್ಯ ಅಲ್ವೇ? ಖಂಡಿತ. ಮೇಡಮ್, ಒಂದ್ ಕಡೆ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ನಿಮ್ಮ KPSC ಅಂದ್ರೇನೆ ಭ್ರಷ್ಟಾಚಾರದ ಅಡ್ಡೆ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಇವತ್ತು ಪಾತ್ರ ಆಗ್ತಿದೆಯೇನೋ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ಬಿಡುತ್ತೆ. ತಾವು ಕಾಂಗ್ರೆಸ್ ವಕ್ತಾರರಾಗಿದ್ದೀರಿ, ಸರ್ಕಾರ ಇದಕ್ಕೆ ಏನು ಉತ್ತರ ಕೊಡುತ್ತೆ ಅಂತ? ನಮಸ್ತೆ ಸರ್. ಈ ವಾಹಿನಿಯ ಮೂಲಕ ನಾನು ತಿಳಿಸೋದೇನಂತ ಹೇಳಿದರೆ, ನಾನು ಇವಾಗ ಕಾಂಗ್ರೆಸ್ ವಕ್ತಾರೆ ಏನು ಆಗಿದ್ದೀನಿ, ಅದಕ್ಕಿಂತ ಮೊದಲು ಮಂಗಳೂರಿನಿಂದ ಹಸಿಗೂಸನ್ನು ಬಿಟ್ಟು ಇಲ್ಲಿಗೆ ಬಂದಿರುವಂಥದ್ದು ಇದೇ KS ಎಕ್ಸಾಮ್ ಬರೀಬೇಕು ಅಂತ. 384 ಪೋಸ್ಟ್ಗಳನ್ನು ನಾವು ಬರೆದ್ವಿ. ಆವಾಗಲೇ BJP ಸರ್ಕಾರ ಬೈ ಎಲೆಕ್ಷನ್ 2019 BJP ಸರ್ಕಾರ ಅಧಿಕಾರಕ್ಕೆ ಬಂತು. ಆವಾಗ ಏನೆಲ್ಲ ಆಯ್ತಲ್ಲ ಗೋಲ್ಮಾಲ್, ನಾನು ರಾಜಕೀಯ ಇವಾಗ ಮಾತಾಡೋದಿಲ್ಲ. ಆ ಬಂದ ಕೂಡಲೇ ನಮ್ಮದು ಡಿಸೆಂಬರ್ 13ಕ್ಕೆ ರಿಸಲ್ಟ್ ಅಂತ ಏನಿತ್ತು, ಆವಾಗಲೇ ಯಡಿಯೂರಪ್ಪ ಅವರ ಕೈ ಮೇಲಾಯಿತು. 2019 ಡಿಸೆಂಬರ್ 23ಕ್ಕೆ ನಮ್ಮ ಲಿಸ್ಟಲ್ಲಿ ನಮ್ಮ ಹೆಸರೇನಿತ್ತು ಅದೆಲ್ಲವೂ ಕಲಸ ಮೇಲೆ ಹೋಗರವಾಗಿ ಬೇರೆದೇ ಒಂದು ಲಿಸ್ಟ್ ರೆಡಿಯಾಗಿತ್ತು. ಫೈಟ್ ಮಾಡಿದ್ವಿ. ಅವ್ರು ಕೇಳಿದ ರೂಪಾಯಿ 1 ಕೋಟಿ ರೂಪಾಯಿಗಳನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ. ನಾವು ಕೊಡಲ್ಲ ಅಂತ, ಭ್ರಷ್ಟಾಚಾರ ಮಾಡಲ್ಲ ಅಂತ 70 ಲಕ್ಷ ರೂಪಾಯಿಗಳನ್ನು ಕೋರ್ಟ್ಗೆ ಖರ್ಚು ಮಾಡಿದ್ವಿ. ನಂತರ ಈ ಕಡೆ ರಾಜಕೀಯಕ್ಕೆ ಬಂದೆ. ಈ ಥರ ಇವಾಗಲೂ ನಾನು ನಿಮಗೆ ಹೇಳುವಂಥದ್ದು, ಈ ಬೆರಳು ಇವಾಗಲೂ ಸ್ವಾಧೀನದಲ್ಲಿಲ್ಲ. ಬರ್ದು ಈ KPSC ಅನ್ನುವಂಥದ್ದು ಏನಿದೆಯಲ್ಲ, ಅದು ಒಂಥರ ಅಗ್ನಿಕುಂಡ, ಪ್ರತಿಭಾನ್ವಿತರ ಪಾಲಿಗೆ ಅದೊಂದು ಅಗ್ನಿಕುಂಡ, ಅದೊಂದು ಯಮನ ಕೆಡ್ಡ. ಅದು ಅಲ್ಲಿಗೆ ಆ KPSC ಈ ನಮ್ಮ ವಿದ್ಯಾರ್ಥಿಗಳು ಎಷ್ಟೊಂದು ಮಂದಿ, ಯಾಕಂದ್ರೆ ನಾನಿವಾಗಲಿಂದ ಹೊರಗೆ ಬಂದಿರ್ಬೋದು, ನನ್ನ ಫ್ರೆಂಡ್ಸ್ಗಳು ಅನೇಕ ಮಂದಿ, ನನ್ನ ವಿದ್ಯಾರ್ಥಿ ಮಿತ್ರರೆಲ್ಲರೂ ಇವಾಗಲೂ ಅದರ ಜಾಲದೊಳಗೆ ಅಂದರೆ ಸಿಕ್ಕಾಕೊಂಡಿದ್ದಾರೆ. ಹೊರಗೆ ಬೇರೆ ಬರಲಿಕ್ಕೆ ಆಪ್ಷನ್ ಇಲ್ಲ, ಬರ್ದು ಆಗಿದೆ. ಅವ್ರಿಗಿದ್ದಂತಹ ಏನು ಬೇರೆ ಅವಕಾಶಗಳನ್ನು ತ್ಯಜಿಸಿ ಇಲ್ಲಿ ಬಂದು ನಿಂತಿದ್ದಾರೆ. ರೆಕ್ಕೆ ಸುಟ್ಟುಕೊಂಡ ಪಥಗಳ ಥರ ವಿಲಿ ಒದ್ದಾಡ್ತಾ ಇದ್ದಾರೆ. ಎಷ್ಟೊಂದು ಮಂದಿದ್ದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ, ಎಷ್ಟೊಂದು ಮಂದಿದ್ದು ಮದುವೆ ಮುರಿದು ಬಿದ್ದಿದೆ. ಒಬ್ಬಳು ನನ್ನ ಫ್ರೆಂಡ್, ನನ್ನ ಆತ್ಮೀಯ ಸ್ನೇಹಿತೆ, ಡಿವೋರ್ಸ್ ಕೂಡ ಆಗಿದೆ. ಯಾಕಂದ್ರೆ ಇವಳು ಆಫೀಸರ್ ಆಗ್ತಾನೆ ಅಂತ ಅವ್ನು ಮದುವೆ ಆಗಿದ್ದ, ಲಿಸ್ಟ್ ಎಲ್ಲ ರೆಡಿ ಆಗಿತ್ತು, ಮದುವೆ ಆಗಿದ್ದ. ಆಮೇಲೆ ಅವ್ನಿಗೆ ಇವಳ ಮೇಲೆ ಭರವಸೆ ಹೋಯ್ತು, ಆಫೀಸರ್ ಆಗಲ್ಲ, ವೇಸ್ಟ್, ಡಿವೋರ್ಸ್. ಅಂದ್ರೆ ನಾನು ಹೇಳುವಂಥದ್ದು ಸೊಸೈಟಿನಲ್ಲಿ ಎಷ್ಟೊಂದು ಮಂದಿ ಎಂಗೇಜ್ಮೆಂಟ್ ಕೂಡ ಕ್ಯಾನ್ಸಲ್ ಆಗಿದೆ. ನಾನು ಹೇಳೋದು ಈ ವಿದ್ಯಾರ್ಥಿಗಳ ಶಾಪ ನಿಜವಾಗ್ಲೂ ಏನೋ ತಟ್ಟೋದಾಗಿದ್ದರೆ ಆ KPSC ಎಲ್ಲ ಅಕ್ರಮ ಮಾಡಿದವರು ಸಮೇತ ದಗದಗನೆ ಹೊತ್ತಿ ಉರಿಬೇಕಿತ್ತು ಅಂತ ನಮ್ಗೆ ಅನಿಸ್ತಾ ಇತ್ತು. ಯಾಕಂದ್ರೆ ನಮ್ಮ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ, ನಾನು ಆತ್ಮಹತ್ಯೆ ಮಾಡ್ತೀನಿ ಮೇಡಮ್, ಹಂಗಾದ್ರೂ ನಿಮಗೆ ನ್ಯಾಯ ಸಿಗುತ್ತಾ ನೋಡೋಣ ಅಂತ. ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದಿದ್ದು, ಹೆದರ್ಸಕ್ಕೆಲ್ಲ ಮಧ್ಯರಾತ್ರಿ ಫೋನ್ ಮಾಡೋದು. ಅಂದರೆ ಎಷ್ಟೊಂದು ಮಂದಿ ನಿಜವಾಗ್ಲೂ ಹುಚ್ಚರೇ ಆಗಿ ಹೋಗಿದ್ದಾರೆ ಈ KPSCಗೆ ಸಿಕ್ಕವರು. ಇಲ್ಲಿ ಇದೇನಿದೆಯಲ್ಲ ವೆಟರ್ನರಿ ಎಕ್ಸಾಮ್, ಇವರು 80 ಲಕ್ಷ ಅಂತ ಹೇಳಿದ್ರಲ್ಲ, ನೀವು ಲಕ್ಷ ಅಂತ ಹೇಳಿದ್ರಿ, ನಗು ಬಂತು. ಇದೇ ಸಾಹುಕಾರ್ ಶಿವಶಂಕರಪ್ಪರ ರೇಟ್ 5 ಕೋಟಿ ರೂಪಾಯಿಗಳು KSಗೆ. ಗೊತ್ತಾ ನಿಮಗೆ? ಉಳಿದ ಮೆಂಬರ್ಗಳದ್ದು 2-3 ಇದ್ರೆ ಅಧ್ಯಕ್ಷರದ್ದು ಮೇಲ್ಗೈ ಇರುತ್ತಲ್ಲ, ವಿದ್ಯಾರ್ಥಿಗಳು ಇವ್ರ ಹತ್ರ ಹೋದ್ರೆ ನಮ್ಮ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೋದ್ರೆ 5 ಕೋಟಿ ರೂಪಾಯಿ. CBI ತನಿಖೆ ಆಗಲಿ, ಖಂಡಿತ ಅವ್ರು ಸಿಕ್ಕಿ ಬೀಳ್ತಾರೆ. ಇನ್ನೊಂದು, ಇವರು ಡಿಪ್ಲೊಮಾ ಅಗ್ರಿಕಲ್ಚರ್ ಆಗಿದ್ದವರು, ಅಗ್ರಿಕಲ್ಚರ್ ಡಿಪ್ಲೊಮಾ, ಇಂಥವ್ರು ನಂದು ತಂದು ಕೂರಿಸಿದ್ರಲ್ಲ ಯಡಿಯೂರಪ್ಪ ಅವರು, ಅವ್ರಿಗೂ ಇದು ಶಾಪ ಅಲ್ವಾ? ಇವಾಗ ಅವ್ರ ಮೇಲೆ ಪೋಕ್ಸೋ ಅದೆಲ್ಲ ಕೇಸ್ ನಡೀತಾ ಇದೆಯಲ್ಲ, ಇದೇ ಶಾಪಕ್ಕೆ ಕಾಣಬೇಕು. ಅವರು 80 ಕೋಟಿ. ಒಂದ್ ನಿಮಿಷ, ನಾನು ವಿದ್ಯಾರ್ಥಿಗಳ ಪರವಾಗಿ ಮಾತಾಡ್ತಾ ಇದ್ದೀನಿ ಸರ್, ಬಾಯಿ ಮುಚ್ಕೊಂಡು ಕೂರ್ಬೇಕು. I respect for her feelings, but she should not unnecessarily bring our Yediyurappa's name. ಅವರು ಹೇಳ್ತಿರೋದು ಅಲ್ಲಿ ಸರ್ ಅವ್ರು ಹೇಳ್ತಿರೋದು
ಲೋಹಿತ್ ಒಂದ್ ನಿಮಿಷ ಲೋಹಿತ್ ಅವರು ಹೇಳಿದ್ದು ಜನರ ಶಾಪ ತಟ್ಟಲೇ ಇರಲ್ಲ ಅಂತ ಹೇಳ್ತಾ ಇದ್ರು ಅವ್ರ ಆತಂಕ ಅವ್ರ ಆವೇಶನ ಅರ್ಥ ಮಾಡ್ಕೊಳ್ತೀನಿ. ಅವರು ಮಾತಾಡಂತ ಸಂದರ್ಭದಲ್ಲಿ ಗೌರವ ಒಂದ್ ನಿಮಿಷ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಸ್ಪೋಕ್ಸ್ ಪರ್ಸನ್ ಆಗಿ ಮಾತಾಡಿಲ್ಲ ಇಲ್ಲಿ. ನನ್ನ ಜೀವನ ಬರ್ಬಾದಾಗಿದೆ, ನನ್ನ ಎಲ್ಲ ಕ್ಲಾಸ್ಮೇಟ್ಸ್ ಗಳ ಜೀವನ ಬರ್ಬಾದಾಗಿದೆ, ಅದು ಶಾಪನೇ, ನಿಜವಾಗ್ಲೂ ಶಾಪ. ನಾನು ಇಲ್ಲಿ ಹೇಳ್ದೆ ಹೋಗಿರ್ಬೋದು, ಅದನ್ನ ಅನುಭವಿಸ್ತಾರೆ. ಈ ಒಂದು ಕಳಕಳಿ, ಇವಾಗ ನಾವು ಪ್ರತಿಭಾವಂತರಲ್ಲಿ ಇಷ್ಟು ದೊಡ್ಡ ಪೋಸ್ಟ್ ಮಾಡ್ಕೊಳ್ತಾ ಇರ್ಲಿಲ್ಲ, ಅಂತದ್ರಲ್ಲಿ ಡಿಫ್ರೆನ್ಸ್ ಗೊತ್ತಿಲ್ಲದೆ ಇರೋರು, ಲಾ ಸ್ಪಷ್ಟವಾಗಿ ಉಚ್ಚಾರಿಸಕ್ಕೆ ಬರದೇ ಇರೋರಲ್ಲ, ಅವರೆಲ್ಲ ಗೋಲ್ಡ್ ಮೆಡಲಿಸ್ಟ್ ಗಳಿಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದಾರೆ. ಇದೇ ವೆಟರ್ನರಿ ಎಕ್ಸಾಮ್ ಈ ಹುಡುಗ ಬರ್ದಿರುವಂತದ್ದು, ದೊಡ್ಡ ಮೂರ್ಖ ಶಿಖಾಮಣಿಗಳ ಅವರ ಮಾರ್ಕು 480, ಗೋಲ್ಡ್ ಮೆಡಲಿಸ್ಟ್ಗಳು ನಮ್ಮ ಫ್ರೆಂಡ್ಸ್ 300, 280. ಎಲ್ಲಿಗೂ ಹೋಗ್ಬೇಕು ಇವರು? ಇದು ನಾನು ಹೇಳ, ಆ ವಿದ್ಯಾರ್ಥಿಗಳ ಗೌಪ್ಯತೆ ಕಾಪಾಡ್ಕೊಳ್ಳಿಕ್ಕೆ ನಾನು ಹೆಸರು ಹೇಳ್ತಾ ಇಲ್ಲ, ನನ್ನ ಅತ್ಯಂತ ಆತ್ಮೀಯ ಬಂಧುಗಳೆಲ್ಲನೂ ಇದರಲ್ಲಿ ಸುಟ್ಟುಕೊಂಡಿದ್ದಾರೆ ನಿಜವಾಗ್ಲು. KS ಅನ್ನುವಂಥದ್ದು ಅಷ್ಟೇನೆ, ಅದರಲ್ಲೂ ಕೂಡ ಅಷ್ಟೇನೆ. ಈ ಸಾವುಕಾರ ಶಿವಶಂಕರಪ್ಪ ಅವರು ಇವ್ರ ಪೋಸ್ಟ್ಗೆ ಬಂದಾಗ 80 ಕೋಟಿ ರೂಪಾಯಿ ಅವರ ಜಮೀನನ್ನು ಮಾರಿ ಸಂಬಂಧಪಟ್ಟವ್ರಿಗೆ ಕೊಟ್ಟು ಬಂದಿರುವಂಥದ್ದು. ಸಿದ್ದರಾಮಯ್ಯ ಅವರು ಒಂದು ದಿವಸ ಫೋನ್ ಮಾಡಿ ಕೇಳಿದ್ದಾರೆ, ಅಲ್ಲಪ್ಪ ನಿನ್ನ ಜಾತಿಯವ್ರನ್ನೇ ಮಾಡ್ಕ, ಬೇಡ ಅನ್ನಲ್ಲ, ಜಾತಿ ಇದ್ದೇ ಇರುತ್ತೆ, ಎಂಥ ಮುಟ್ಟಾಳನ್ನು ಮಾಡಿದ್ಯಪ್ಪ, ಯಾರಾದರೂ ಒಂಚೂರು ಸೆನ್ಸಿಬಲ್ ಇರೋನ ಮಾಡಬಾರ್ದಾಗಿತ್ತು ಅಂತ ಕೇಳಿದ್ದಾರೆ. ಇನ್ನೊಂದು, ಒಬ್ಬ ಡಿಪ್ಲೊಮಾ, ನಾನು ವಿದ್ಯೆ ಬಗ್ಗೆ ಹೇಳೋದಿಲ್ಲ, ಒಬ್ಬ ವಾಚ್ಮನ್ಗೂ ವಿವೇಕ ಅನ್ನುವಂಥದ್ದಿರುತ್ತೆ, ಸಾರಿ, ಒಬ್ಬ ಡಿಪ್ಲೊಮಾ ಆದವ KS ಆಫೀಸರ್ನ ಇವರನ್ನೆಲ್ಲ ಇಂಟರ್ವ್ಯೂ ಮಾಡ್ತಾನಂತೆ, ಇಂತಹ ಒಂದು ಸಂಸ್ಥೆಯ ಒಂದು ಯಜಮಾನಿಕೆ ವಹಿಸ್ತಾನಂತೆ. ಎಂತಹ ಮೂರ್ಖತನದ ಕೆಲಸ ಮಾಡಿದ್ದಾರೆ ಈ BJP ಅವರು. ಅವರಿಂದಾಗಿ ಎಂಟೈರ್. ಇನ್ನೊಂದು ನಾನು ಹೇಳುವಂಥದ್ದು, ಇವಾಗ ಕುಮಾರಸ್ವಾಮಿ ಅವರಾದ್ರು ಅಷ್ಟೇನೆ, 1998ರ HN ಕೃಷ್ಣ ಆಗಿರ್ಬೋದು, 2011ರ ಗೋಣಾಲ್ ಭೀಮಪ್ಪ ಆಗಿರ್ಬೋದು, ಎಲ್ಲ ಕುಮಾರಸ್ವಾಮಿ ಆಪ್ತರು. ಅವರ ಮನೆಯ ಆಸ್ತಿ ಇದು, ಸ್ವತ್ತು ಇದು KPSC ಅನ್ನುವಂಥದ್ದು. ಆದ್ರೆ ನನಗೆ ಬೇಜಾರೇನು ಗೊತ್ತಾ, ನಾನು ಇಷ್ಟು ನೀವು ಅನ್ಕೋಬಹುದು, ಇದರಲ್ಲಿ ಈಗ ನೀವು BJP JDS ಅಂತೀರಿ, ಕಾಂಗ್ರೆಸ್ ಇದರ ಹೊಣೆಗಾರಿಕೆನ ಹೊರದೇ ಇಲ್ಲ ಸರ್. ಅವರದ್ದು ಇವಾಗ ಏನು ಇದಾಯ್ತಲ್ಲ, ಡಿಬಾರಾಗಿ ಹೋದ್ರು ಇವರು. ನಮ್ಮ ಸಾವುಕಾರ ಶಿವಶಂಕರಪ್ಪ ಏನಿದ್ರಲ್ಲ, ರಾಜ್ಯಪಾಲರು ಅವ್ರನ್ನ ತೆಗೆದು ಹಾಕಿದ್ರು. ನಮ್ಮ ಕಾಂಗ್ರೆಸ್ ಅದನ್ನು ಸ್ವಾಗತಿಸಿದೆ. ಖಂಡಿತವಾಗ್ಲೂ ಅವರಂತವ್ರಲ್ಲಿ ಇರಬಾರ್ದು. ಆದ್ರೆ ಅವ್ರು ಮಾಡಿ ಹೋದ ಮೋಸ ಇದೆಯಲ್ಲ, ಅದು ಮಾತ್ರ ತಲೆ ತಲಾಂತರದಿಂದ ಅವರಿಗೆ ಶಾಪ ಆಗಿ ಕಾಡುತ್ತೆ.